ಪ್ರೈಸ್ ಲಾರ್ಡ್. ಇಂದಿನ ಕರ್ತನ ವಾಗ್ದಾನ ವಚನ ವಿಮೋಚನೆ ಕಂಡ 4ನೇ ಅಧ್ಯಾಯ 12ನೆಯ ವಾಕ್ಯ. ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದುದನ್ನು ನಿನಗೆ ಬೋಧಿಸುವೆನು. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಕ್ರಿಸ್ತ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡ ನನಗೂ ಮತ್ತು ನಿನಗೂ ದೇವರ ವಾಕ್ಯವು ಕೊಡುವಂಥ ಇನ್ನೊಂದು ಜವಾಬ್ದಾರಿಯಾಗಿದೆ, ಕರ್ತನನ್ನು ಅಥವಾ ಕ್ರಿಸ್ತನನ್ನು ಇತರರಿಗೆ ಪರಿಚಯ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಈ ದಿನಮಾನಗಳಲ್ಲಿ ನಾನು ಮತ್ತು ನೀನು ಕ್ರಿಸ್ತನನ್ನು ಮತ್ತೊಬ್ಬರಿಗೆ ಪರಿಚಯಿಸಿ ಆತನ ತ್ಯಾಗವನ್ನು ಅನೇಕರಿಗೆ ಸಾರಿ ಹೇಳುವಂಥ ಹಂಗಿನವರಾಗಿದ್ದೇವೆ. ಈ ಒಂದು ಕ್ರಿಸ್ತ ಸುವಾರ್ತೆಯನ್ನು ಸಾರುವಂಥ ಕಾರ್ಯ ಏನಿದೆ, ಅದಕ್ಕೆ ನಮಗೆ ಸಹಾಯಕನಾಗಿ ನಿಲ್ಲಲಿಕ್ಕೆ ಕರ್ತನು ಯಾವಾಗಲೂ ನಮ್ಮ ಜೊತೆ ಇದು ನಮಗೆ ಬೋಧಿಸುವಂಥವನಾಗಿದ್ದಾನೆ. ಆತನು ಹೇಳುವಂಥ ಮಾತು, ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯಕನಾಗಿದ್ದು ನೀನು ಏನು ಮಾತನಾಡಬೇಕು ಅದನ್ನು ನಾನು ನಿನಗೆ ತಿಳಿಸ್ತೇನೆ ಎಂಬುದಾಗಿ. ಅಂದು ಮೋಶೆಗೆ ಮಾತನಾಡಿದ ಅದೇ ದೇವರು, ವಾಗ್ದಾನ ಮಾಡಿದ ಅದೇ ದೇವರು ಇವತ್ತು ನನಗೂ ಮತ್ತು ನಿನಗೂ ಹೇಳುವಂಥದ್ದು, ಸುವಾರ್ತೆಯನ್ನು ಸಾರಲಿಕ್ಕೆ ನೀನು ಹೋಗುವಾಗ ನಾನು ನಿನ್ನ ಜೊತೆ ಇದ್ದು ನಿನಗೆ ಸಹಾಯಕನಾಗಿದ್ದು ನೀನು ಮಾತನಾಡಬೇಕಾದದನ್ನು ಪವಿತ್ರಾತ್ಮನ ಮೂಲಕವಾಗಿ ನಿನಗೆ ನಾನು ಬೋಧಿಸ್ತೇನೆ ಎಂಬುದಾಗಿ. ಹಾಗಾಗಿ ದಿನಮಾನಗಳಲ್ಲಿ ಕ್ರಿಸ್ತನನ್ನು ಅನೇಕರಿಗೆ ಪರಿಚಯ ಮಾಡಲಿಕ್ಕೆ ನಾನು ಮತ್ತು ನೀನು ಹೊರಟು ಹೋಗೋಣ. ಕ್ರಿಸ್ತನನ್ನು ಅನೇಕರಿಗೆ ನಾವು ಪರಿಚಯ ಮಾಡಲಿಕ್ಕೆ ಪವಿತ್ರಾತ್ಮನನ್ನು ನಾವು ಹಾತುಕೊಳ್ಳೋಣ. ಪವಿತ್ರಾತ್ಮನ ನಮಗೆ ಬೋಧಿಸಿ ಏನನ್ನು ಮಾತನಾಡಬೇಕೋ ಅದನ್ನು ಪವಿತ್ರಾತ್ಮನ ನಮಗೆ ತಿಳಿಯಪಡಿಸುವಾಗ, ಅದನ್ನು ನಾವು ಮಾತನಾಡುವಾಗ ಕರ್ತನ ನಾಮ ಮಹಿಮೆಗೊಳ್ಳುತ್ತೆ. ಕರ್ತನ ಆಶೀರ್ವದಿಸಲಿ. ಆಮೆನ್.